ಮದುವೆ ಆಗ್ಬೇಕು ಅಂತಂದ್ರೆ ನಾವು ಲೈಫಲ್ಲಿ ಒನ್ ಟೈಮ್ ಆಗುವಂಥ ಡಿಸಿಷನ್. ಬಿಕಾಸ್ ಯಾಕಂತಂದ್ರೆ ಲೈಫ್ ಲಾಂಗ್ ನಾವು ಚೆನ್ನಾಗಿರ್ಬೇಕು. ಒಂದ್ ಸ್ವಲ್ಪ ಸ್ವಲ್ಪ ಯಾಮಾರಿದ್ರು ಕೂಡ ಲೈಫೇ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಸೊ ಇವ್ರನ್ನೇ ಮದುವೆ ಆಗ್ಬೇಕು ಅಂತ ಯಾವಾಗ ಅನ್ನಿಸ್ತು ಸಿರಿಜಾ ಅವರಿಗೆ ಅಂತ? ಇಲ್ಲ ಇದೇನಾಗುತ್ತೆ ಗೊತ್ತಾ, ಇಟ್ ಇಸ್ ಆಲ್ ಡೆಸ್ಟಿನಿ. ನೀವು ಆ ಬಾವಿಗೆ ಇಳಿದ್ಮೇಲೆ ಆಳ ಗೊತ್ತಾಗತ್ತೆ. ಒಂದೊಂದ್ಸಲ ಇಟ್ಸ್ ಗ್ಯಾಮ್ಲಿಂಗ್ ಥರಾನೇ. ಏನಾಗತ್ತೆ ಹೆಂಗಾಗತ್ತೆ ಏನೂ ಗೊತ್ತಿರಲ್ಲ. ಈಗ ನಾಳೆ ಏನಾಗುತ್ತೆ ಅಂತ ನಮ್ಗೇನು ಗೊತ್ತು? ಇವತ್ತು ಎದ್ದಿದ್ದೀವ ಉಸಿರಾಡ್ತಿದ್ದೀವ ಇಷ್ಟೇ ಗ್ಯಾರಂಟಿ ನಮಗೆ. ಸೊ ನಾವಿಬ್ಬರು ಮಾತಾಡುವಾಗಲಿ ಆ್ಯಂಡ್ ಅವ್ರ ಬಗ್ಗೆ ನಂಗೆ ಬಹಳ ಗೌರವ ಇದೆ, ಅವ್ರಿಗೆ ನನ್ನ ಬಗ್ಗೆ ಬಹಳ ಗೌರವ ಇದೆ. ಆ್ಯಂಡ್ ನಮ್ಮಿಬ್ಬರದು ಒಂದು ಏನಂತಾರೆ, ಒಂದು ಪ್ಯಾಷನ್ ಅಂತ ಬಂದಾಗ ಅದಕ್ಕೆ ಸಪೋರ್ಟ್ ಮಾಡೋದಾಗಿರ್ಬೋದು, ಒಂದು ವಿಷಯ ಅಂತ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದಾಗ್ಲು, ಇದೆಲ್ಲ ಚೆನ್ನಾಗಿದೆ. ಇಬ್ಬರದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಸೊ ಆ ಟೈಮಲ್ಲಿ ಯಾಕೆ ಆಗಬಾರ್ದು ಅನ್ನೋದು ಥಾಟ್ ಬಂತು. ನೀವು ಹೇಳಿದಾಗೆ ನನಗೆ ಬಹಳಷ್ಟು ಇತ್ತು, ಮದುವೆ ಆದರೆ ಹೇಗಿರುತ್ತೋ ಏನಿರುತ್ತೋ ಭಯನೇ ಇತ್ತು. ಚೆನ್ನಾಗಿರುತ್ತೆ ಯಾಕೆಂದರೆ ನಂಗೆ ಭಯ ಜಾಸ್ತಿ ಇದ್ದಿದ್ದೆ ಪ್ರೊಫೆಷನ್. ಈ ಪ್ರೊಫೆಷನ್ ನಂಗೆ ಬಹಳ ಇಷ್ಟ ಆಗತ್ತೆ. ಅದಕ್ಕೆ ಸಪೋರ್ಟ್ ಮಾಡ್ತಾರಾ ಇಲ್ವಾ ಅನ್ನೋದೆಲ್ಲ ಪ್ರಶ್ನೆ ಇತ್ತು. ಬಟ್ ಇವರು ಅಂತ ಬಂದಾಗ ಈಗ ಇಷ್ಟು ಬೇರೆ ಬೇರೆ ಯಾರೋ ಪ್ರಪೋಸಲ್ಸ್ ನೋಡಿದಾಗ ಈ ಕ್ವೆಶನ್ಸ್ ಬರ್ತಾ ಇತ್ತು. ವೆನ್ ಇಟ್ ಕೇಮ್ ಪ್ರಭಾಕರ್ ಅವರು ಅಂತ ಬಂದಾಗ ನನಗೆ ಒಂದೊಂದಕ್ಕೆ ಕೇಳ್ತಾ ಇದ್ದಾಗ ಈ ಸಪೋರ್ಟ್ಸ್ ಮೀ ಆಸ್ ಅ ಫ್ರೆಂಡೇ. ಹಿ ವಾಸ್ ವೆರಿ ಸಪೋರ್ಟಿವ್ ಫಾರ್ ಮೀ. ನೀವು ನೋಡಿರ್ತೀರ ಬಿಗ್ ಬಾಸ್ ಅಲ್ಲೂ ಹಿ ವಾಸ್ ಹ್ಯಾಂಡ್ಲಿಂಗ್. ಆ್ಯಕ್ಚುಲಿ ಅವರೇ ನೋಡ್ಕೋತಾ ಇದ್ರು, ಯಾಕೆಂದರೆ ಅಕ್ಕಂಗೂ ಆಗ್ತಿರ್ಲಿಲ್ಲ, ಅವರು ಆಫೀಸಲ್ಲಿ ಇರ್ತಿದ್ರು, ಅಮ್ಮ ಆಗಲ್ಲ. ಸೊ ಇವ್ರು ಹ್ಯಾಂಡಲ್ ಮಾಡ್ತಾ ಇದ್ರು. ಅವ್ರ ಜೊತೆಗೆ ನಮ್ಮ ಅಕ್ಕನ ಮಗಳ ಜೊತೆಗೆ ಎಲ್ರಿಗೂ ಇವರು 3 ಜನ ಸೇರಿ ಹ್ಯಾಂಡಲ್ ಮಾಡ್ತಿದ್ರು. ಸೊ ಈ ಥರದ್ದು ಒಂದೊಂದೇ ಮಾಡ್ತಾ ಇದ್ದಾಗ ಎಸ್ ಹಿ ಕ್ಯಾನ್ ಡೂ ಇಟ್, ಹಿ ಕ್ಯಾನ್ ಸಪೋರ್ಟ್ ಮೀ, ಕ್ಯಾನ್ 100% ನಾವಿಬ್ರು ಹಿಂಗೆ ಇರ್ತೀವಿ, ನಾವಿಬ್ರು ಸೂಪರ್ ಆಗಿರ್ತೀವಿ, ನಾವು ಜಗಳನೇ ಮಾಡಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ನಾ ಹೇಳೋದು ಪೇರ್ ಅಲ್ಲ, ಹಸ್ಬೆಂಡ್ ಆ್ಯಂಡ್ ವೈಫ್ ಅಲ್ಲ, ಅಮ್ಮ ಮಗಳೇ ಆಗಲ್ಲ, ಅಪ್ಪ ಮಗನೇ ಆಗಲ್ಲ. ಯಾವತ್ತೊಂದೆಲ್ಲ ಕಿತ್ತಾಡ್ತೀವಿ, ಬಟ್ ಅದನ್ನು ದಾಟಿ ಮತ್ತೆ ನಾವು ಹೆಂಗೆ ಕಂಟಿನ್ಯೂ ಮಾಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಅವ್ರು ಸಿಟ್ ಮಾಡ್ಕೊಂಡಾಗ ನಾನು ಸುಮ್ಮನೆ ಆಗ್ಬಿಡ್ತೀನಿ, ನಾನೇನು ಮಾತಾಡೋಕ್ಕೆ ಹೋಗಲ್ಲ, ಸ್ಪೇಸ್ ಕೊಟ್ಬಿಟ್ಟು ಆಮೇಲೆ ಮತ್ತೆ ವಿಲ್ ಕಂಟಿನ್ಯೂ. ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿ ತನಕ ಇರುತ್ತೋ ಒಂದು ರಿಲೇಷನ್ಶಿಪ್ ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ನಾವು ಲೈಫ್ ಲಾಂಗ್ ಇಟ್ಕೋಬೇಕಷ್ಟೇ. ಪೇಷನ್ಸ್ ಏನು ಇದೆಯಲ್ಲ, ನಾನೇ ಜಾಸ್ತಿ ಕ್ರಾಂಕಿ. ಅವ್ರು ಆರಾಮಾಗಿ ಇರ್ತಾರೆ ಬಿಡಿ. ಸೊ ನಮಗೇನು ಪ್ರಾಬ್ಲಮ್ ಇದುವರೆಗೂ ಬಂದು ಅದೇ ಅಂಡರ್ಸ್ಟ್ಯಾಂಡಿಂಗ್. ಫಸ್ಟ್ ಥಿಂಗ್ ಏನಂದರೆ ಸರ್, ಕನ್ಸರ್ನ್ ಅಂತ ಇರ್ಬೇಕು ಸರ್. ಅವ್ರಿಗೆ ಹರ್ಟ್ ಆಗಬಾರ್ದು, ನನಗೆ ಹರ್ಟ್ ಆಗಬಾರ್ದು. ಅವರು ಚೆನ್ನಾಗಿರೋ ನಾವು ಚೆನ್ನಾಗಿರ್ಬೇಕು. ಅದು ಸಿಂಪಲ್, ಅದು ಏನೋ ಫ್ಯಾಮಿಲಿ ಕಾನ್ಸೆಪ್ಟ್. ಅದು ಎಲ್ಲರೂ ಚೆನ್ನಾಗಿರ್ಬೇಕು. ಸೊ ಅದ್ರ ಬಗ್ಗೆ ಗೌರವ ಅರಿವು ಇದ್ದರೆ ಇಟ್ಸ್ ಗುಡ್ ಅಷ್ಟೇ. ನಿಮ್ ಮದುವೆಗಿಂತ ಮುಂಚೆನೂ ಕೂಡ ಸಿರಿ ಅವ್ರ ಮದುವೆ ಯಾವಾಗ ಆಗ್ತಾರೆ ಅಂತ ಕೇಳ್ತಿದ್ರು. ಬಿಕಾಸ್ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಹುಡುಗಿರಾಗಿರ್ಬೋದು ಹುಡುಗರಾಗಿರ್ಬೋದು ಕಮಿಟ್ಮೆಂಟ್ಸ್ ಆಗಿರ್ಬೋದು ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋಂಥ ಥೀಮ್ ಇಟ್ಕೊಂಡು, ಯಾಕಂದ್ರೆ ಆಪೋಸಿಟ್ ಪರ್ಸನ್ ನಮ್ಮ ಲೈಫ್ಗೆ ಎಂಟ್ರಿ ಆಗ್ತಿದಾರೆ ಅಂದ್ರೆ ಅವ್ರಿಗೇನು ತೊಂದರೆಗಳಾಗ್ತಿದ್ದಂಗೆ ನೋಡ್ಕೋಬೇಕು ಅನ್ನೋಂಥ ಕಮಿಟ್ಮೆಂಟ್ಸ್ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ನೋಡೋವಂಥವ್ರಿಗೆ ಅದು ಬೇರೆ ಥರನೇ ಇರ್ತವೆ. ಇವ್ರಿಗೇನಪ್ಪ ಯಾಕೆ ಇನ್ನೂ ಮದುವೆ ಆಗ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಒಂದಷ್ಟು ವಿಚಾರಗಳು ನಿಮ್ ಗಮನಕ್ಕೂ ಬಂದಿರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಾ ಅಂತ? ಅವ್ರು ಏನಾದರೂ ಹೇಳಲಿ, ನಿಮ್ಮ ಲೈಫನ್ನು ನಾನು ಬಂದು ಲೀಡ್ ಮಾಡೋಕ್ಕಾಗಲ್ಲ. ನಿಮ್ಮ ಕಷ್ಟಗಳೇನು, ನಿಮ್ಮ ಸುಖಗಳೇನು, ನಿಮ್ಮ ಇಷ್ಟಗಳೇನು ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಈಗ ನಾನೇನೋ ನಿಮ್ಗೆ ಹೇಳ್ತೀನಿ ಅಂದ್ಬಿಟ್ಟು ನೀವು ಸ್ಟೆಪ್ ತೊಗೊಳಕ್ಕಾಗಲ್ಲ. ಎಂಡ್ ಆಫ್ ದಿ ಡೇ ಇಟ್ ಇಸ್ ಯು ಇಸ್ ಗೋನ್ ಟು ಫೇಸ್ ಅಲ್ಲ. ಸೊ ಹಾಗಾಗಿ ಹೇಳೋರು 1000 ಹೇಳ್ತಿರ್ತಾರೆ, ಮದುವೆ ಯಾಕಾಗಿಲ್ಲ, ಆಗ್ಬೋದಿತ್ತು. ನನಗಿಷ್ಟ, ನನ್ನ ಯಾವಾಗ ಇಷ್ಟ ಆಗುತ್ತೋ, ನನಗೆ ಯಾರು ರೈಟ್ ಪರ್ಸನ್ ಅಂತ. ಈಗ ಇನ್ ಕೇಸ್ ಇವ್ರು ಸಿಗಲಿಲ್ಲ ಅಂತ ಆಗಿದ್ದಿದ್ರೆ, ಇನ್ ಕೇಸ್ ಆಗದೇನೆ ಇರ್ಬೋದಾಗಿತ್ತು. ಎಂಡ್ ಆಫ್ ದಿ ಡೇ ನನ್ನ ಕಾನ್ಸೆಪ್ಟು, ನೀವು ಮಲಗಿದಾಗ ನೆಮ್ಮದಿಯಿಂದ ನಿದ್ರೆ ಮಾಡಬೇಕು. ಅಯ್ಯೋ ಟೆನ್ಷನ್ನು, ಅಯ್ಯೋ ಇದಕ್ಕೆ ಜಗಳ, ಅಯ್ಯೋ ಇದು ಅನ್ನೋದೇ ನನಗೆ ಇಷ್ಟ ಆಗೋದಿಲ್ಲ. ಅದು ಲೈಫ್ ಅಲ್ಲ. ಸೊ ಹಾಗಾಗಿ ಈಗ ನಾವು ಒಳ್ಳೆ ಕಂಪ್ಯಾನಿಯನ್ ನಂಗೆ ಸಿಕ್ಕಿದ್ದಾರೆ, ಗಾಟ್ ಮ್ಯಾರಿಡ್. ಲೇಟ್ ಆಗಲಿ ಅಥವಾ ಬೇಗ ಆಗಲಿ, ಮದುವೆ ಅನ್ನೋದಾಗಲಿ ಅಥವಾ ಲೈಫಲ್ಲಿ ಏನೇ ಆಗಲಿ, ಒಂದು ಪ್ರಾಪರಾಗಿ ನೀವು ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ನಿಮ್ಗೆ ಇಷ್ಟ ಆದಮೇಲೆ ಸ್ಟೆಪ್ ಇಡಿ. ಯಾರೋ ಏನೋ ಹೇಳ್ತಾರೆ ಅಂದ್ಬಿಟ್ಟು, ಅದೇ ಹೇಳಿದ್ನಲ್ಲ, ಯಾರೂ ಬಂದು ನಮ್ಗೆ ಏನೂ ಮಾಡೋಕ್ಕಾಗೋದಿಲ್ಲ. ಅವರು ನನ್ನ ಕಷ್ಟನ ಅವ್ರು ತೊಗೊಳಕ್ಕಾಗೋದಿಲ್ಲ. ಸೊ ಹಾಗಾಗಿ ಯಾರು ಏನು ಮಾತಾಡಿದ್ರು ನಾನು ಅದನ್ನು ಇಗ್ನೋರ್ ಮಾಡಿಬಿಡ್ತೀನಿ. ನೀವು ಬಿಗ್ ಬಾಸ್ ಮನೇಲೇ ನೋಡಿರಬೇಕು, ಒಂದು 2-3 ಸಲ ಹೇಳಿರ್ತೀನಿ, ಮತ್ತು ಅದನ್ನೇ ರಿಪೀಟ್ ಮಾಡ್ತಿದ್ರು ಅಂದರೆ ನಾನು ಅವ್ನ ಇಗ್ನೋರ್ ಮಾಡ್ತಾ ಬರ್ತಿರ್ತೀನಿ. ಐ ಡೋಂಟ್ ಲೈಕ್, ಅಷ್ಟೇ. ನಂಗೆ ಇಷ್ಟ ಇಲ್ಲ, ಬಿಟ್ಬಿಡಿ. ನಾನು ನಿಮ್ಮ ತಂಟೆಗೆ ಬರಲ್ಲ, ನೀವು ನನ್ನ ತಂಟೆಗೆ ಬರಬೇಡಿ. ಐ ಡೋಂಟ್ ಲೈಕ್ ಇಟ್, ಅಷ್ಟೇ. ಸೊ ನೆಗೆಟಿವ್ ಆಗಿ ಹೇಳೋರು ಐ ಡೋಂಟ್ ಥಿಂಕ್ ಸೊ ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡ್ತಾ ಇರಬೇಕು ಅಂತ. ವಾಟ್ ಐ ಆಮ್ ಅಷ್ಟೇ. ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ, ನಾನು ಪದೇ ಪದೇ ಇದೇ ಕೇಳ್ತೀನಿ ಅಂತ ನೀವು ನನ್ನ ಮೇಲೆ ನೆಗೆಟಿವ್ ಆಗಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ, ಏನಕ್ಕೆ ಅಂತಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ತಾ ಇದೆ. ಡೇಟಿಂಗ್ ಆ್ಯಪ್ ಅಂತೆ ಅದಂತ ಇದಂತ ಹೇಳ್ಬಿಟ್ಟು ಪರ್ಸನಲ್ ಲೈಫು ಪ್ರೊಫೆಷನಲ್ ಲೈಫ್ ಎರಡೂ ಮಿಕ್ಸ್ ಅಪ್ ಮಾಡ್ಕೊಂಡು ಸ್ಟ್ರೆಸ್ಗಳಿಂದ ತಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಅಡ್ವಾಂಟೇಜು ಇದೆ, ಒಂದ್ ಕಡೆ ಡಿಸ್ಅಡ್ವಾಂಟೇಜು ಇದೆ. ಅದ್ರ ಜೊತೆಗೆ ಏನಾಗ್ತಿದೆ, ಡೇಟಿಂಗ್ ಆ್ಯಪ್ ಅಂತ ಹೇಳಿದ್ನಲ್ಲ, 1-2 ದಿನ ಡೇಟ್ ಮಾಡುವಂಥದ್ದು, ಮದುವೆ ಆಗುವಂಥದ್ದು, ಆ ಖುಷಿನ ಮತ್ತೆ ಹಂಗೆ ಡಿವೋರ್ಸ್ ಈ ತರನೂ ಸಾಧ್ಯತೆ ಇರ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀವಿ?
ಇಟ್ ಈಸ್ ಅಗೇನ್ ಯೋರ್ ಚಾಯ್ಸ್. ನೀವೇನು ತಗೋತಿದ್ದೀರಿ, ಆ ಡೇಟಿಂಗ್ ಆ್ಯಪ್ ಅಂತ ನೀವೇನು ಹೇಳಿದ್ರೆ ಅದು ಬೇಕಾ ಬೇಡವಾ ಅನ್ನೋ ಯೋಚನೆ ನಮಗಿರಬೇಕು. ಆ್ಯಂಡ್ ಇಷ್ಟ ಆಗಲಿಲ್ವಾ ಅಲ್ಲಿಗೆ ಬಿಟ್ಬಿಡ್ತೀವಿ ಅಂತ. ಇದ್ರ ಬಗ್ಗೆ ಇದು ಇಂಡಿವಿಜುವಲ್ ಡಿಸಿಷನ್ಸ್. ಇದು ನಾನು ಇನ್ನೊಬ್ರಿಗೆ ಹೀಗೆ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ, ಏಕೆಂದರೆ ಇದು ಅವ್ರ ಜೀವನ. ಈಗ ನಾನು ನನ್ನ ಹೆಂಗೆ ಹೇಳ್ಕೊತೀನಿ, ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಅವ್ರ ಜೀವನದಲ್ಲಿ ನಾನೇನು ಬದಲಾವಣೆ ತರೋಕ್ಕಾಗಲ್ಲ. ನೀವು ನೋವಲ್ಲಿದ್ದೀರ ಅಂದರೆ ಬಂದು ಸಮಾಧಾನ ಮಾಡ್ತೀನಿ ಅಷ್ಟೇ. ನೀವು ಕಷ್ಟದಲ್ಲಿದ್ದೀರ ಅಂದರೆ ನನ್ನ ಕೈಯಲ್ಲಿ ಸಹಾಯ ಆದರೆ ಮಾಡ್ತೀನಿ, ಒಂದು ಒಳ್ಳೆ ಮಾತಾಡ್ಬೋದು ಅಷ್ಟೇ ಹೊರತು ನಿಮ್ಮ ಕಷ್ಟದ ಹೊರೆನ ನಾನು ಹೊರೋಕ್ಕಾಗಲ್ಲ. ಸೇಮ್ ಟೈಮ್ ಬೇರೆಯವ್ರು ಏನೋ ಮಾಡ್ತಿದ್ದಾರೆ, ಈಗ ಅವ್ರಿಗೆ ಇಷ್ಟ ಆಗಿರ್ಬೋದು, ನಾನು ಈ ಥರನೇ ನನ್ನ ಲೈಫ್ನ ಡಿಸೈಡ್ ಮಾಡ್ತೀನಿ ಅಂತ ಹೇಳಿದಾಗ ನಾನು ಅದನ್ನು ಏನೂ ಮಾಡೋಕ್ಕಾಗಲ್ಲ. ಸೊ ಇಟ್ಸ್ ಇಂಡಿವಿಜುವಲ್ ಚಾಯ್ಸ್. ಏನು ಮಾಡಬೇಕು ಅನ್ನೋದು ಅವ್ರ ಇಷ್ಟ. ಆ್ಯಂಡ್ ಅವ್ರ ಫ್ಯಾಮಿಲೀಸ್ ಇರ್ತಾರೆ. ಸೊ ಈಗ ನಾನು ಇಷ್ಟು ವರ್ಷ ನನ್ನ ಮದುವೆ ಆಗಿಲ್ಲ ಅಂದರೆ ನನ್ನ ಫ್ಯಾಮಿಲಿ ವಾಸ್ ದೇರ್ ವಿತ್ ಮೀ. ಅವ್ರು ಯಾವತ್ತೂ ಆಯಿತು ನಿನಗೆ ಹೇಗಿರುತ್ತೋ ಹಾಗೆ ಮಾಡು ಅಂತ ಅವ್ರು ನಂಗೆ ಸಪೋರ್ಟ್ ಮಾಡ್ತಿದ್ರು. ಸೊ ಆ ಥರ ಅವ್ರವ್ರ ಫ್ಯಾಮ್ಲೀಸ್ ಇರ್ತಾರೆ, ಅವ್ರನ್ನ ನೋಡ್ಕೊಳ್ಳೋಕ್ಕಿರ್ತಾರೆ. ಇಟ್ ಈಸ್ ಆಲ್ವೇಸ್ ಅನ್ ಇಂಡಿವಿಜುವಲ್ ಡಿಸಿಷನ್. ಅವರು ಅದನ್ನು ಯೋಚನೆ ಮಾಡಬೇಕು, ನನಗಿದು ಬೇಕಾ ನನಗಿದು ಬೇಡವಾ. ಎಲ್ಲ ಫೀಲ್ಡಲ್ಲೂ ಎಲ್ಲ ಕಡೆ ಎರಡೆರಡು ದಾರಿ ಇರುತ್ತೆ. ಒಂದು ಈ ಕಡೆಗಿರುತ್ತೆ, ಒಂದೊಂದು ಹಿಂಗಿರುತ್ತೆ. ನಾನು ಯಾವುದ್ರಲ್ಲೂ ಹೋಗ್ತೀನಿ ಅನ್ನೋ ಚಾಯ್ಸ್ ನಮ್ಮದಾಗಿರಬೇಕು. ಮತ್ತು ಏನೇ ಫರ್ದರ್ ಲೈಫಲ್ಲಿ ಬಂದರೂ ಅದನ್ನು ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋದು ನನಗಿದ್ದರೆ ನೀವು ಯಾವ ರೂಟ್ ಹೋದರೂ ಜಯಿಸ್ಕೊಂಡು ಬರ್ತೀರಾ. ಇಲ್ಲಾಂದರೆ ಯು ಹ್ಯಾವ್ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಮೇಡಮ್, ಬಿಗ್ ಬಾಸ್ 10 ಕಂಪ್ಲೀಟ್ ಆದಮೇಲೆ ಯಾರೆಲ್ಲ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತ? ಎಲ್ಲರೂ ಇದ್ದಾರೆ. ಏನಾದರೂ ಒಕೇಶನ್ ಆಯಿತು ಅಂದರೆ ನಾನು ಹೇಳಿದ್ನಲ್ಲ, ನನಗೆ ಯಾರು ಏನು ನೆಗೆಟಿವ್ಸ್ ಇಲ್ಲ. ನಾನು ಅದನ್ನು ಕ್ಯಾರಿನೂ ಮಾಡೋಕ್ಕೆ ಹೋಗೋದಿಲ್ಲ. ಅಲ್ಲಿಗೆ ಮುಗೀತು. ಪ್ರೀತಿಯಿಂದ ಈಗ ನೀವು ಇನ್ವೈಟ್ ಮಾಡ್ತೀರಾ ಬರ್ತೀನಿ, ಪ್ರೀತಿಯಿಂದ ಅದೇ ಪ್ರೀತಿಯಿಂದ ನಾನು ನಿಮ್ಮನ್ನು ಇನ್ವೈಟ್ ಮಾಡ್ತೀನಿ ಬರ್ತೀನಿ. ಸೊ ಹಂಗೆ ನೋಡಿದ್ರೆ ಎವ್ರಿಬಡಿ ಆರ್ ಇನ್ ಗುಡ್ ಟಚ್. ತಮ್ಮ ಕಾರ್ತಿಕ್ ಅವ್ರನ್ನ ಮೀಟ್ ಮಾಡಿದ್ರ? ಹಾಂ, ಕಾರ್ತಿಕ್ ತುಂಬ ದಿನ ಆಯ್ತು. ಯಾಕೆಂದರೆ ಕಾರ್ತಿಕ್ ಅವರು ಶೂಟಿಂಗಲ್ಲಿ ಅವ್ರು ಬ್ಯುಸಿ ಇದ್ದಾರೆ, ನಾನು ನನ್ನ ಕಡೆ ಬ್ಯುಸಿ ಇದ್ದೀನಿ. ಬಟ್ ಆ ಅಕ್ಕ ತಮ್ಮ ಪ್ರೀತಿ ಹಾಗೆ ಉಳಿದಿದೆ. ಮೆಸೇಜಸ್ ನಾವು ಮಾಡ್ಕೊಡ್ತೀರ, ಅವ್ರ ಪ್ರಾಜೆಕ್ಟ್ಸ್ಗೆಲ್ಲ ನಾನು ವಿಶ್ ಮಾಡ್ತಿರ್ತೀನಿ, ನನ್ನ ಪ್ರಾಜೆಕ್ಟ್ಸ್ಗೆ ಅವ್ರು ವಿಶ್ ಮಾಡ್ತಿರ್ತಾರೆ. ಆ ಬಾಂಡ್ ಹಾಗೇ ಇದೆ. ಬಟ್ ಮೀಟ್ ಮಾಡೋದು ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ಸೀಸನ್ 12 ಕೂಡ ಬರ್ತಾ ಇರೋದ್ರಿಂದ ನೆಕ್ಸ್ಟ್ ಏನಾದ್ರೂ ಸೀಸನ್ 10 ಅಲ್ಲಿ ನೀವು ಮನರಂಜಿಸಿದ್ರಿ, 12ಗೆ ನೀವೇನಾದ್ರೂ ಹೋಗುವಂತ ಚಾನ್ಸಸ್ ಇದೆಯಾ? ಇದೆಯಾ ರೀ? ಗೊತ್ತಿಲ್ಲ ಗೊತ್ತಿಲ್ಲ ಸರ್. ಅವಕಾಶ ಸಿಕ್ಕರೆ ಹೋಗ್ತೀರಾ ಅಂತ ಡಿಸ್ಕಸ್ ಮಾಡ್ತೀವಿ. ಇವಾಗ ಏನು ಹೇಳೋಕ್ಕಾಗಲ್ಲ. ನನಗೇನು ಆ ಥರದ್ದು ಯಾವುದು ಬಂದಿಲ್ಲ ಇನ್ನು. ಗೊತ್ತಿಲ್ಲ ಸರಿ, ಬಂದ ಮೇಲೆ ಡಿಸ್ಕಸ್ ಮಾಡಿ. ಇವ್ರು ಎಕ್ಸ್ಪೀರಿಯನ್ಸ್ಡ್ ಇದಾರಲ್ಲ ಸರ್. ಅಲ್ಲ ಅಲ್ಲಿ ಹೋಗ್ಬೇಕಾ ಬೇಡವಾ ಅಂತ. ಅಲ್ಲಿ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಏನು ಗೊತ್ತಾ, ನಾವು ಏನೇ ಪ್ರಿಪೇರ್ ಆಗಿ ಹೋದ್ರೂ ಅಲ್ಲಿ ಸೀಕ್ವೆನ್ಸ್ ಸಿಚುವೇಶನೇ ಬೇರೆ ಇರುತ್ತೆ. ಅಲ್ಲಿಗೆ ತಕ್ಕ ಹಾಗೇ ರಿಯಾಕ್ಟ್ ಮಾಡಬೇಕಾಗತ್ತೆ. ಬಟ್ ಇವ್ರು ನನ್ನಷ್ಟು ಕಾಮಾಗೆಲ್ಲ ಇರೋದಿಲ್ಲ, ಅವ್ರ ಕೈಲಿ ಆಗೋದಿಲ್ಲ ಅದು. ಆ್ಯಂಡ್ ಇವ್ರು ಮಲ್ಟಿ ಟಾಸ್ಕಿಂಗ್, ಅದನ್ನೆಲ್ಲ ಬಿಟ್ಟು ಆ ಶೋ ಹೋಗೋಕ್ಕಾಗತ್ತಾ ಅನ್ನೋದನ್ನೆಲ್ಲ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಬಹಳಷ್ಟು ಇದೆ ಹೊರಗಡೆ ಅವ್ರದ್ದು ಕಮಿಟ್ಮೆಂಟ್ಸು. ಅಲ್ಲೂ ಕೆಲಸ ಮಾಡ್ತಾರೆ, ಇಲ್ಲೂ ಮಾಡ್ತಿರ್ತಾರೆ, ಇದು ಇರ್ತಾರೆ. ಸೊ ಆಮೇಲೆ ಇವ್ರು ಹ್ಯಾಂಡಲ್ ಮಾಡಿದಷ್ಟು ನನಗೆ ಅವರು ಒಂದು ಇದನ್ನು ಹ್ಯಾಂಡಲ್ ಮಾಡೋಕ್ಕೆ, ಇನ್ ಕೇಸ್ ಇಫ್ ಈ ಗೋಸ್ ಫಾರ್ ಬಿಗ್ ಬಾಸ್ ಅಷ್ಟಾಗತ್ತಾ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಇದು ಲಾಟ್ ಆಫ್ ಥಿಂಗ್ಸ್ ಡಿಸ್ಕಸ್ ಮಾಡಿ ವಿ ಹ್ಯಾವ್ ಟು ಫೈನಲೈಸ್ ಅಷ್ಟೇ. ನಿನ್ನೆ ಅಷ್ಟೇ ಕಿಚ್ಚ ಸುದೀಪ್ ಅವರು ಸೀಸನ್ 12 ನಾನು ಹೋಸ್ಟ್ ಮಾಡಲ್ಲ ಅಂತ ಹೇಳಿದ್ರು. ಯಾವಾಗ ಲಾಸ್ಟ್ ಸೀಸನ್ 11 ಕಂಪ್ಲೀಟ್ ಮಾಡಿದ್ಮೇಲೆ ಒಂದು ದೀರ್ಘವಾದಂತಹ ಒಂದು ಎಕ್ಸ್ ಖಾತೆಯಲ್ಲಿ ತಮ್ಮ ಪೋಸ್ಟ್ ಮಾಡೋದ್ರ ಮೂಲಕ, ನಿನ್ನೆ ಮತ್ತೆ ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ಕಲರ್ಸ್ ಕನ್ನಡ ಹಾಗೇನೆ ಕಿಚ್ಚ ಸುದೀಪ್ ಅವರು ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ. ಮತ್ತೆ 4 ಸೀಸನ್ಗಳನ್ನ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ, ಕಮಿಟ್ ಆಗಿದ್ದಾರೆ. ಸೊ ನಿಮ್ಗೆ ಎಷ್ಟು ಖುಷಿ ಕೊಡ್ತಿದೆ ಕಿಚ್ಚ ಸುದೀಪ್ ಅವ್ರನ್ನ ಮತ್ತೆ ಅದೇ ಒಂದು ಸ್ಟೇಜ್ ಅಲ್ಲಿ ನೋಡುವಂತದ್ದು? ಬಹಳ ಖುಷಿ ಆಗತ್ತೆ. ಯಾಕೆಂದ್ರೆ ಸುದೀಪ್ ಸರ್ ಯಾವಾಗಲೂ ಸ್ಟಾರೇನೆ. ಬಟ್ ಬಿಗ್ ಬಾಸ್ ಅಂತ ಬಂದಾಗ ನಮ್ಮ ಮನೆಯವರು ಅಂತಾನೆ ಫ್ಯಾಮಿಲಿ ಅಂತ ಅನ್ನಿಸ್ಬಿಡುತ್ತೆ. ಆ್ಯಂಡ್ ಆ ಶೋ ಅವ್ರು ಮಾಡಿ ನಡೆಸಿದ್ರೆ ಚೆನ್ನಾಗಿರುತ್ತೆ. ಬಹಳ ಖುಷಿ ಇದೆ. ನಾನು ಅಪ್ಡೇಟ್ಸ್ ತಗೋತಾನೆ ಇರ್ತಿದ್ದೆ, ಹೇಗಿದೆ, ಏನಾಯಿತು, ಸರ್ ಜೊತೆ ಮಾತಾಡಿದ್ರೆ ಅದು ಇದು ಅಂತ. ಆ್ಯಂಡ್ ಸ್ವಲ್ಪ ದಿನದ ಹಿಂದೆನೇ ಗೊತ್ತಾಯಿತು ಅವ್ರು ಮಾಡ್ತಿದ್ದಾರೆ ಅನ್ನೋದು. ಬಹಳ ಖುಷಿಯಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್, ಎಲ್ಲರ ಒಂದು ವಿಶ್ನ ನೀವು ಪೂರೈಸಿದ್ರಿ, ಮತ್ತೆ ಬಿಗ್ ಬಾಸ್ಗೆ ಬಂದು ಖುಷಿ ಇದೆ. ಆ್ಯಂಡ್ ಈ ಸೀಸನ್ ಕೂಡ ಒಳ್ಳೆಯ ಒಂದು ಸಕ್ಸಸ್ಸನ್ನು ಕಾಣಲಿ ಅಂತಲೇ ಆಶಿಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.